ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ವಿಶೇಷ ವರದಿ. ಇರಾನ್ ಮತ್ತು ಇಸ್ರಾಯೇಲ್ ಹಾಗೂ ಅಮೆರಿಕ ನಡುವೆ ನಡೆಯುತ್ತಿರುವ ಯುದ್ಧದ ಪರಿಣಾಮ ನಿತ್ಯ ಬಳಕೆಯ ಆಹಾರ ಪದಾರ್ಥ ಮೇಲೆಯೂ ದುಷ್ಪರಿಣಾಮ ಬಿದ್ದಿದ್ದು, ಇದರಿಂದ ಮೊಟ್ಟೆಯ ದರವನ್ನು ಕೂಡ ಮಾರುಕಟ್ಟೆಯಲ್ಲಿ ದಿಢೀರಾಗಿ ಕುಸಿತ ಕಂಡಿದೆ. ದರ ಕುಸಿತದಿಂದ ಮೊಟ್ಟೆ ಸಾಗಾಣಿಕೆದಾರರು ನಷ್ಟ ಅನುಭವಿಸುತ್ತಿದ್ದಾರೆ. ಇನ್ನೊಂದು ಕಡೆ ಗ್ರಾಹಕರು ಕೊಂಚ ಖುಷಿ ಪಡೆಯುತ್ತಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದಾಗಿ ಗಲ್ಫ್ ರಾಷ್ಟ್ರಗಳಿಗೆ ಮೊಟ್ಟೆ ರಫ್ತು ಸ್ಥಗಿತಗೊಂಡಿದ್ದು, ಕರ್ನಾಟಕ ಮಾರುಕಟ್ಟೆಯಲ್ಲಿ ಮೊಟ್ಟೆ ದರದಲ್ಲಿ ದಿಢೀರ್ ಕುಸಿತ ಉಂಟಾಗಿದ್ದು, ಯುದ್ಧದ ಕಾರಣದಿಂದ ವಿಮಾನ ಮತ್ತು ಹಡಗು ಸಂಚಾರ ಸ್ಥಗಿತಗೊಂಡಿತ್ತು. ಗಲ್ಫ್ಗೆ ಹೋಗುತ್ತಿದ್ದ ಲಕ್ಷಾಂತರ ಮೊಟ್ಟೆಗಳು ರಾಜ್ಯದಿಂದ ಮಾರುಕಟ್ಟೆಯಲ್ಲೇ ಉಳಿದಿವೆ. ಹಲವು ದಿನಗಳ ಹಿಂದೆ ಮಾರುಕಟ್ಟೆಯಲ್ಲಿ ಇದೇ ಮೊಟ್ಟೆಗಳು 7 ರಿಂದ 8 ರೂಗಳಿಗೆ ಮಾರಾಟವಾಗುತ್ತಿತ್ತು. ಅದೇ ಮೊಟ್ಟೆಗಳ ದರವನ್ನು ₹4.25 5 ರೂಗಳಿಗೆ ಇಳಿಕೆಯಾಗಿದೆ. ರಾಜ್ಯದಲ್ಲಿ ಮೊಟ್ಟೆ ಲಭ್ಯತೆ ಹೆಚ್ಚಾಗಿದ್ದರಿಂದ ಬೆಲೆ ಕುಸಿತಗೊಂಡಿದೆ. ಈ ಬೆಳವಣಿಗೆಯಿಂದ ಮೊಟ್ಟೆ ಸಾಗಾಣಿಕೆದಾರರು ನಷ್ಟ ಅನುಭವಿಸುತ್ತಿದ್ದಾರೆ. ಮೊಟ್ಟೆ ಪ್ರಿಯರು ಈಗ ಬೆಲೆ ಕುಸಿತದಿಂದ ಸಂತಸವಂತಾಗಿದ್ದಾರೆ. 1 ಡಜನ್ ಮೊಟ್ಟೆಗೆ 86 ರಿಂದ 96 ವರೆಗೆ ಇದ್ದ ಸಂದರ್ಭದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮೊಟ್ಟೆ ಖರೀದಿಸುತ್ತಿದ್ದು, ಗ್ರಾಹಕರು ಈಗ 1 ಡಜನ್ ಮೊಟ್ಟೆಗೆ 51 ರಿಂದ 60 ರೂಗಳಿಗೆ ಇಳಿಕೆಯಾಗಿದೆ ಎಂದು ಮೊಟ್ಟೆ ಮಾರಾಟಗಾರರಾದ ವಿಕಾರ್ ಅಹಮದ್ ಮತ್ತು ಸೈಯದ್ ಉಬೈದುಲ್ಲಾ ಅವರು ಅಭಿಪ್ರಾಯ ಮಂಡಿಸಿದ್ದಾರೆ. ಯುದ್ಧದ ಪರಿಣಾಮ ಭಾಳ ತೊಂದರೆಯಲ್ಲಿದ್ದೀವಿ ನಾವು. ಬೆಲೆ ಮಾತ್ರ ಭಾರಿ ಕುಸಿತವಾಗಿದೆ. ಆಮೇಲೆ ನಮ್ಮ ರಫ್ತು ಬಂದಾಗಿದ್ದರಿಂದ ಯಾವುದು ಹಬ್ಬಗಳು ಬೇರೆ ಇಲ್ಲ, ನಮಗೆ ಬೇರೆಯವ್ರಿಗೆ ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ. ಡೈಲಿ ಹೋಗೋದ್ರಲ್ಲಿ ಅರ್ಧಷ್ಟು ಹೋಗ್ತಾ ಇಲ್ಲ ಈಗ. ಅದರಿಂದ ತಿನ್ನೋರು ಇಲ್ಲ, ಕೊಡೋರು ಇಲ್ಲ. ಏನು ರೇಟ್ ಆಗಿದೆ ಈಗ 420, 425 ನಂಗೆ ನಡೀತಾ ಇದೆ. ಅದರಿಂದ ನಮಗೆ ಭಾಳ ಕಷ್ಟ ಆಗಿದೆ ಸರ್. ಆಮೇಲೆ ಸ್ಕೂಲೆಲ್ಲ ರಜಾ ಬಂದುಬಿಟ್ಟಿದೆ. ಇನ್ನೂ ಬೆಲೆ ಕುಸಿತ ಆಗ್ಬೋದು. ನಮಗೆ ಅಷ್ಟೇ ಅಲ್ಲ, ಫಾರ್ಮ್ಗಳಿಗೂ ಸಹ ಸಂಬಂಧಕ್ಕೆ ಭಾಳ ತೊಂದರೆ ಆಗುತ್ತೆ. ನಾವು SBI ಎಗ್ ಸೆಂಟರ್ ಚಾಮರಾಜನಗರದಿಂದ ಮಾತಾಡ್ತಾ ಇದ್ದೀವಿ. ಈ ಯುದ್ಧದಿಂದ ಮೊದಲು ಗ್ಯಾಸ್ ಮತ್ತು ಪೆಟ್ರೋಲ್ ಮೇಲೆ ಅಭಾವ ಆಗ್ತಾಯಿತ್ತು ಮತ್ತು ಈಗ ಮೊಟ್ಟೆ ಮೇಲೆ ಭಾಳ ಪರಿಣಾಮ ಬೀಳ್ತಾಯಿತ್ತು. ಪ್ರತಿ ದಿವಸ ರೈಟ್ ಡೌನ್ ಆಗ್ತಾಯಿದ್ದೀವಿ. ನಮಗೆ ಒಂದು ವಾರದಲ್ಲಿ 2 ದಿವಸ ಸಪ್ಲೈ ಆಗುತ್ತೆ. ಇವತ್ತಿನ ರೈಟ್ ನಾಳೆ ಇರೋದಿಲ್ಲ, ನಾಳೆ ಇರೋ ರೈಟ್ ನಾಡಿದ್ದಿರೋದಿಲ್ಲ. ಇವತ್ತು ತಗೊಂಡಾಗ ಮೊಟ್ಟೆ ನಾಳೆ ಕಡಿಮೆ ಆದರೆ ಪುನಃ ನಾವು ಕಡಿಮೆಗೇ ಕೊಡಬೇಕು. ಅದರಿಂದ ನಮಗೆ ಭಾಳ ನಷ್ಟ ಆಗ್ತಾಯಿದ್ದಾರೆ. ಅದಲ್ಲದೆ ಈಗ ಯಾವುದು ಹಬ್ಬದಲ್ಲಿ ಯಾವುದೂ ಇಲ್ಲ, ವಿಶೇಷ ಮತ್ತು ಸ್ಕೂಲ್ಗಳಿಗೆ ರಜಾ ಹಾಕ್ಬಿಟ್ಟಿದ್ದಾರೆ, ಅದು ಸಪ್ಲೈ ಆಗ್ತಾಯಿಲ್ಲ. ಮೊಟ್ಟೆನೂ ಜಾಸ್ತಿ ಸೇಲ್ಸ್ ಆಗ್ತಾಯಿಲ್ಲ. ಅದರಿಂದ ಭಾಳ ತೊಂದರೆನೂ ಆಗ್ತಾಯಿತ್ತು, ನಷ್ಟನೂ ಆಗ್ತಾಯಿತ್ತು ಅಂತ ನಾನು ಹೇಳ್ತೇನೆ. ಈಗ ಮೊಟ್ಟೆ ದರ ಎಷ್ಟಿದೆ? ಈಗ ₹425. ಈಗಿನ ದರ ₹425 ಇದೆ. 100 ಮೊಟ್ಟೆಗೆ 100 ಮೊಟ್ಟೆ. ಮೊದಲು ಎಷ್ಟಿತ್ತು? ಸುಮಾರು ಈಗ ಬೇಸಿಗೆ ಬರೋಕ್ಕಿಂತ ಮುಂಚೆ ₹550 ಡೌನೇ ಆಗ್ತಾಯಿರ್ತದೆ ಹೊರತು ಕರೆಂಟ್ ಏನೋ ಜಾಸ್ತಿ ಆಗಿಲ್ಲ. ಆ ರೇಟು ನಿಲ್ತಾ ಇಲ್ಲ. ಮ್ಯಾಕ್ಸಿಮಮ್ ಎಷ್ಟಾಗಿತ್ತು ಸರ್ ಇದು ಮೊಟ್ಟೆ ರೇಟು? ಮ್ಯಾಕ್ಸಿಮಮ್ ಸುಮಾರು 2-3 ತಿಂಗಳ ಹಿಂದೆ 6.5 ಹೋಗಿತ್ತು. 6.5 ನಾವು ₹7 ಸಪ್ಲೈ ಮಾಡ್ತಾಯಿದ್ವಿ. ಈಗ ₹425 ಇದೆ. ಪುನಃ ನಾಳೆ ನಾಳಿದ್ದು ಏನು ರೇಟ್ ಆಗುತ್ತೆ ಅಂತ ಕಡಿಮೆನೇ ಆಗ್ಬೋದು ಅಂತ ನಾವು ಸುಮಾರು ಅದೇ ರೇಟ್ಗೆ ಬರ್ತಾಯಿದ್ದೀವಿ. ಏನು ರೇಟ್ನಲ್ಲಿ ವ್ಯಾಪಾರ ಆಗ್ತೀವಿ.